ಬಿಜೆಪಿ ಕಟ್ಟಿದ ಭೀಷ್ಮನಿಗೆ ಅನಾರೋಗ್ಯ. ಕೇಸರಿ ಕಲಿ ಚೇತರಿಕೆಗೆ ಭಕ್ತಿಯ ಪ್ರಾರ್ಥನೆ. ಅಯೋಧ್ಯೆ ಪುರುಷನ ಆರೋಗ್ಯಕ್ಕೆ ಹಾರೈಕೆ. ಕಮಲ ಸೇನಾನಿಯ ಬದುಕಿನ ಸವಾಲಿನ ಕಥೆ. 60 ವರ್ಷ ರಾಜಕೀಯ ಹಾದಿ ಬಲು ರೋಚಕ. ಕೇಸರಿ ಅಧಿಪತಿ. ಎಲ್.ಕೆ. ಅಡ್ವಾಣಿ ಭಾರತೀಯ ರಾಜಕೀಯ ಕ್ಷೇತ್ರದ ಹಿರಿಯ ಮುತ್ಸದ್ದಿ, ಕೇಸರಿ ಬ್ರಿಗೇಡ್ನ ಅಧಿಪತಿ, ಬಿಜೆಪಿ ಕಟ್ಟಿ ಬೆಳೆಸಿದ ಕಟ್ಟಾಳು. ಬಹುಶಃ ಅಡ್ವಾಣಿ ಬಿಜೆಪಿ ಅನ್ನೋ ದೋಣಿಗೆ ನಾವಿಕ ಆಗಿಲ್ಲದಿದ್ರೆ ಇವತ್ತು ಕಮಲಪಾಳೆಯ ಹಿಂದೂಸ್ಥಾನದಲ್ಲಿ ದಿಗ್ವಿಜಯ ಸಾಧಿಸಿ ಪಾರುಪತ್ಯ ಮೆರೆಯೋಕೆ ಸಾಧ್ಯವಾಗ್ತಿರ್ಲಿಲ್ಲ. ಸದ್ಯ ಅಡ್ವಾಣಿ ವಯೋಸಹಜ ಕಾಯಿಲೆಯಿಂದ ಬಳಲ್ತಿದ್ದಾರೆ. ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕ ಲಾಲ್ ಕೃಷ್ಣ ಅಡ್ವಾಣಿ ಅವರನ್ನು ಗುರುವಾರ ಮುಂಜಾನೆ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ದೆಹಲಿಯ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ಎಲ್.ಕೆ. ಅಡ್ವಾಣಿ ಅವರಿಗೆ ಯೂರಾಲಜಿ ವಿಭಾಗದ ವೈದ್ಯರು ಚಿಕಿತ್ಸೆ ನೀಡುತ್ತಿದ್ದಾರೆ. 96 ವರ್ಷ ವಯಸ್ಸಿನ ಎಲ್.ಕೆ. ಅಡ್ವಾಣಿಯವರ ಆರೋಗ್ಯ ಸ್ಥಿತಿ ಸ್ಥಿರವಾಗಿದ್ದು ವೈದ್ಯಕೀಯ ನಿಗಾದಲ್ಲಿರಿಸಲಾಗಿದೆ. ಮಾಜಿ ಉಪ ಪ್ರಧಾನಿಯವರನ್ನ ಏಮ್ಸ್ನ ಹಳೆಯ ಖಾಸಗಿ ವಾರ್ಡ್ನಲ್ಲಿ ದಾಖಲಿಸಲಾಗಿದೆ ಎಂದು ಏಮ್ಸ್ ತಿಳಿಸಿದೆ. ಮೂಲಗಳ ಪ್ರಕಾರ ಬುಧವಾರ ರಾತ್ರಿಯೇ ಎಲ್.ಕೆ. ಅಡ್ವಾಣಿ ಆಸ್ಪತ್ರೆಗೆ ದಾಖಲಾಗಿದ್ದು ವಯೋಸಹಜ ಆರೋಗ್ಯ ತೊಂದರೆಯಿಂದಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಜೆರಿಯಾಟ್ರಿಕ್ ವಿಭಾಗದಿಂದ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಎಲ್.ಕೆ. ಅಡ್ವಾಣಿ 1927ರ ನವೆಂಬರ್ 8ರಂದು ಕರಾಚಿಯಲ್ಲಿ ಜನಿಸಿದ್ರು. 1942ರಲ್ಲಿ RRSಗೆ ಸ್ವಯಂ ಸೇವಕರಾಗಿ ಸೇರಿದ್ರು. ಭಾರತೀಯ ರಾಜಕಾರಣದಲ್ಲಿ ಎಲ್.ಕೆ. ಅಡ್ವಾಣಿ ಮಹತ್ವದ ರಾಜಕಾರಣಿಯಾಗಿ ಹೆಸರು ಮಾಡಿದ್ದಾರೆ. 2009ರ ಕೇಂದ್ರ ಲೋಕಸಭಾ ಚುನಾವಣೆಯಲ್ಲಿ ಎಲ್.ಕೆ. ಅಡ್ವಾಣಿ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿದ್ದರು. ಆದರೆ 2009ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಅದರ ಮೈತ್ರಿಕೂಟವು ಗೆಲುವು ಪಡೆಯಿತು. ಇದರಿಂದಾಗಿ ಎಲ್.ಕೆ. ಅಡ್ವಾಣಿಯವರು ಸುಷ್ಮಾ ಸ್ವರಾಜ್ಗೆ ವಿರೋಧ ಪಕ್ಷದ ನಾಯಕತ್ವವನ್ನು ಬಿಟ್ಟುಕೊಟ್ಟಿದ್ದರು. ಎಲ್.ಕೆ. ಅಡ್ವಾಣಿಯವರು ಜೂನ್ 2002ರಿಂದ ಮೇ 2004ರವರೆಗೆ ಭಾರತದ ಉಪ ಪ್ರಧಾನಮಂತ್ರಿಯಾಗಿದ್ದರು. 1999ರ ಅಕ್ಟೋಬರ್ ತಿಂಗಳಿನಿಂದ 2004ರ ಮೇ ತಿಂಗಳವರೆಗೆ ಕೇಂದ್ರ ಗೃಹ ಸಚಿವರಾಗಿದ್ದರು. ಹಲವು ಬಾರಿ ಬಿಜೆಪಿ ರಾಷ್ಟ್ರಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. 1986ರಿಂದ 1990ರವರೆಗೆ, 1993ರಿಂದ 1998ರವರೆಗೆ ಮತ್ತು 2004ರಿಂದ 2005ರವರೆಗೆ ಬಿಜೆಪಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಮಾಜಿ ಡೆಪ್ಯೂಟಿ ಪ್ರಧಾನಮಂತ್ರಿ ಲಾಲ್ ಕೃಷ್ಣ ಅಡ್ವಾಣಿ ಅವರಿಗೆ ಭಾರತ ರತ್ನ ದೊರಕಿ ಕೇವಲ 3 ತಿಂಗಳಾಗಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ದೆಹಲಿಯ ನಿವಾಸಕ್ಕೆ ಆಗಮಿಸಿ ಭಾರತ ರತ್ನ ಪ್ರದಾನ ಮಾಡಿದ್ದರು. ಇದೀಗ ಬಿಜೆಪಿ ಭೀಷ್ಮ ಅನಾರೋಗ್ಯಕ್ಕೆ ತುತ್ತಾಗಿದ್ದು ಹಿರಿಯ ನಾಯಕನ ಆರೋಗ್ಯ ಚೇತರಿಕೆಗೆ ಕೋಟ್ಯಾಂತರ ಅಭಿಮಾನಿಗಳು ಹಾರೈಸುತ್ತಿದ್ದಾರೆ.